ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಳ್ಳೆ ಗಿಡಕ್ಕೆ ಮತ್ತು ಮಲ್ಲಿಗೆ ಗಿಡಕ್ಕೆ ನಾವು ಯಾವ ರೀತಿ ಕೇರ್ ಮಾಡಬೇಕು, ಮತ್ತು ಅದರಿಂದ ಹೆಚ್ಚು ಹೂಗಳನ್ನ ಪಡೆಯೋದು ಹೇಗೆ, ಮತ್ತು ಅದಕ್ಕೆ ಯಾವ ಥರ ಗೊಬ್ಬರ ಕೊಟ್ಟರೆ ಅದರಿಂದ ಹೆಚ್ಚು ಹೂವೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನನ್ನ ಗಾರ್ಡನಲ್ಲಿರೋಂತಹ ಮಲ್ಲಿಗೆ ಗಿಡ ಆಗಿರ್ಬೋದು ಮತ್ತು ಮಳ್ಳೆ ಗಿಡ ಆಗಿರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಈ ಮಲ್ಲಿಗೆ ಗಿಡದಲ್ಲಂತೂ 2ನೇ ಸತಿ ಇದು ಹೂ ಬಿಟ್ಟು ಇವಾಗ ಖಾಲಿಯಾಗಿರೋದು. ಇದನ್ನು ಮಲ್ಲಿಗೆ ಹೂ ಬಿಟ್ಟೆಲ್ಲ ಆದಮೇಲೆ ನಾವು ಅದನ್ನು ಸ್ವಲ್ಪ ಪ್ರೂನ್ ಮಾಡಬೇಕು. ಮತ್ತು ಅದು ಹೂವೆಲ್ಲ ಮುಗ್ದೋಗಿರೋದು ತೆನೆ ಥರ ಇರುತ್ತೆ ನೋಡಿ, ಅದೆಲ್ಲನೂ ಕಟ್ ಮಾಡಿ ತೆಗಿಬೇಕು. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಅದಕ್ಕೆ ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ಫಲಿತಾಂಶನೂ ಸಹ ಸಿಗುತ್ತೆ. ನೋಡಿ, ನಾನು ಮಲ್ಲಿಗೆ ಗಿಡದಲ್ಲಿ ಮತ್ತು ಮಳ್ಳೆ ಹೂವಿನ ಗಿಡದಲ್ಲಿ ಇದು 2 ಸರಿ ಹೂ ಬಿಟ್ಟು ಮುಗ್ದಿದೆ. ಇವಾಗ ನಾನು 3ನೇ ಸತಿ ಹೂ ಬಿಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಅದೆಲ್ಲನೂ ಸ್ವಲ್ಪ ಕಟ್ ಮಾಡಬೇಕು. ಇನ್ನು ಅದು ಹೂವೆಲ್ಲ ಮುಗ್ದೋಗಿರುತ್ತಲ್ಲ, ಆವಾಗ ಅದು ಒಂಥರ ತೆನೆ ಥರ ಬಂದಿರುತ್ತೆ ನೋಡಿ, ಅದನ್ನು ಸಹ ಕಟ್ ಮಾಡಿ ತೆಗೆದಿಡಬೇಕು. ಆವಾಗ ನಮಗೆ ಅದರಿಂದ ಹೆಚ್ಚು ಮತ್ತೆ ಚಿಗುರೆಲ್ಲ ಬಂದು ಹೊಸದಾಗಿ ಹೂವು ಸಹ ಬರುತ್ತೆ. ಈ ಮಲ್ಲಿಗೆ ಗಿಡದಲ್ಲಿ ನಾನು ಚಪ್ರದವರೆಕಾಯಿಯು ಸಹ ಹಾಕಿದ್ದೆ. ಅಂದರೆ ಇದು ಚಪ್ರದವರೆಕಾಯಿ ಅಂದರೆ ಚಪ್ರದವರೆಕಾಯಿ ಥರ ಅಲ್ಲ, ಅಂದರೆ ಬಳ್ಳಿ ಥರ ಏನು ಹೋಗೋದಿಲ್ಲ. ಅಂದರೆ ಬುಷಿ ವೆರೈಟಿನಲ್ಲೇ ಚಪ್ರದವರೆಕಾಯಿ ವೆರೈಟಿ ಇರುತ್ತೆ. ಅದನ್ನು ಎಲ್ಲ ತೆಗೆದು ಬಿಡ್ತಾ ಇದ್ದೀನಿ ಇವತ್ತು, ಯಾಕೆಂದರೆ ಅದರಲ್ಲೂ ಕಾಯಿ ಎಲ್ಲ ಮುಗ್ದಿತ್ತು. ನೋಡಿ, ಇದನ್ನೆಲ್ಲ ತೆಗಿತಾ ಇದ್ದೀನಿ. ಅಂದರೆ ಸ್ವಲ್ಪ ಅದು ಬೀಜ ರೆಡಿ ಆಗಲಿ ಅಂತ ಬಿಟ್ಟಿದ್ದೆ, ಅದು ಸೀಡ್ಸು ಸಹ ರೆಡಿಯಾಗಿದೆ. ಹಾಗಾಗಿ ಅದೆಲ್ಲ ತೆಗೆದು ನೋಡಿ, ಇವಾಗ ಅದು ಮಲ್ಲಿಗೆ ಗಿಡ ಎಲ್ಲ ಕಟ್ ಮಾಡಿದ್ದೀನಿ. ಅದು ಹೆಚ್ಚು ಕಟ್ ಮಾಡೋದು ವಿಡಿಯೋ ತೋರ್ಸೋಕ್ಕಾಗಿಲ್ಲ. ನೋಡಿ, ಕೆಲವೊಂದೊಂದು ಕಡೆ ಮೊಗ್ಗುಗಳಾಗಿದೆ, ಕೆಲವೊಂದೊಂದು ಕಡೆ ಮೊಗ್ಗು ಆಗದೇ ಇರೋ ಅಂಥದ್ದನ್ನು ಸ್ವಲ್ಪ ಟ್ರಿಮ್ ಮಾಡಿ ನೋಡಿ, ಈ ಥರ ಹೂವೆಲ್ಲ ಆದಮೇಲೆ ಈ ಥರ ಇರುತ್ತೆ ನೋಡಿ, ಅದು ಒಂಥರ ತೆನೆ ಥರ ಅಂತ ಅನಿಸುತ್ತೆ. ಆ ಥರ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ತೆಗೆದಿಡಬೇಕು. ಇನ್ನು ಈ ಗಿಡಕ್ಕೆ ಇವತ್ತು ಯಾವ ಗೊಬ್ಬರ ಕೊಡ್ತಿದ್ದೀನಿ ಅಂದರೆ ನೋಡಿ, ನಾನು ಸ್ವಲ್ಪ ಕಡಲೆಕಾಯಿ ಹಿಂಡಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸಾಸಿವೆ, ಸ್ವಲ್ಪ ಟೀ ಪೌಡ್ರು. ಈ ಟೀ ಪೌಡ್ರನ್ನ ನಾನು ಯೂಸ್ ಆಗಿರೋಂತಹ ಟೀ ಪೌಡ್ರನ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಬಿಸಿಲೆಲ್ಲ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ನೋಡಿ, ಇದು ಕಡಲೆಕಾಯಿ ಹಿಂಡಿನ ಸ್ವಲ್ಪ ನಾನು ಅದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು, ಅಂದರೆ ಪೌಡ್ರ್ ಮಾಡ್ಕೋಬೇಕು ಅದನ್ನು. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡ್ರೂ ಸಾಕು. ಈ ಥರ ಆರ್ಗಾನಿಕ್ ಆಗಿರೋಂತಹ ಗೊಬ್ಬರ ಎಲ್ಲ ಕೊಟ್ಟಾಗ ಗಿಡಗಳಲ್ಲಿ ಒಳ್ಳೆ ಬೆಳವಣಿಗೆನೂ ಆಗುತ್ತೆ, ಅದರಿಂದ ಹೆಚ್ಚು ಹೂಗಳನ್ನು ಸಹ ಪಡ್ಕೋಬೋದು. ಈ ಕಡಲೆಕಾಯಿ ಹಿಂಡಿನ ನಾನು ರುಬ್ಕೊಂಡಿದ್ದಾಯಿತು. ಇವಾಗ ನೋಡಿ, ಒಂದು ಬೌಲಷ್ಟು ನಾನು ಸಾಸಿವೆನ ತೊಗೊಂಡಿದ್ದೀನಿ. ಆ ಸಾಸಿವೆನೂ ಸಹ ರುಬ್ಕೊತಿದ್ದೀನಿ. ಅಂದರೆ ಈ ಸಾಸಿವೆನ ನೀವು ತುಂಬ ನೈಸಲ್ಲಿ ರುಬ್ಕೋಬೇಕು. ಯಾಕೆ ಅಂದರೆ ಅದು ಕಾಳು ಥರ ಹಂಗೆ ಉಳ್ಕೊಳ್ತು ಅಂದರೆ ಅದು ಸಸಿಗಳು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ನುಣ್ಣಗೆ ರುಬ್ಕೋಬೇಕು ನೀವು ಇದನ್ನು ಸಾಸಿವೆನ ಬರೀ ಸಾಸಿವೆನೇ ಹಾಕೋದಾದರೆ, ಇದು ಸಾಸಿವೆನಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ, ಅದಕ್ಕೆ ನೀವು ಒಂದು ಪೇಪರಲ್ಲಿ ಸುತ್ತಬಿಟ್ಟು ನೈಟ್ ಇಟ್ಟು ಆಮೇಲೆ ಬೆಳಗ್ಗೆ ಟೈಮು ನೀವು ಹಾಕ್ಬೋದು. ಇದರಲ್ಲಿ ಅಂದರೆ ನಾನು ಕಡಲೆಕಾಯಿ ಹಿಂಡಿನ ಮಿಕ್ಸ್ ಮಾಡೋದ್ರಿಂದ ಇದು ಎಣ್ಣೆ ಏನು ಅಷ್ಟೊಂದು ಎಣ್ಣೆ ಜಿಡ್ಡಂಶ ಬರೋದಿಲ್ಲ. ಇದು ಟೀ ಪೌಡ್ರು ಇರುತ್ತೆ ಮತ್ತು ಕಡಲೆಕಾಯಿ ಹಿಂಡಿನೂ ಇರುತ್ತಲ್ಲ, ಅಷ್ಟೊಂದು ಎಣ್ಣೆ ಅಂಶ ಇರೋದಿಲ್ಲ. ಹಂಗಾಗಿ ನಾನು ಇದೇನು ಪೇಪರಲ್ಲೆಲ್ಲ ಮಡಚಿ ಇಡೋದಿಲ್ಲ. ನೋಡಿ, ಇವಾಗ ಅದು ಕಡಲೆಕಾಯಿ ಹಿಂಡಿ ಮತ್ತು ಸಾಸಿವೆ ಎಲ್ಲ ರುಬ್ಕೊಂಡಿದ್ದಾಯಿತು. ಈಗ ನಾನು ಆ ಟೀ ಪೌಡ್ರನ್ನು ಇದರಲ್ಲೇ ಹಾಕಿ ಅದನ್ನು ರುಬ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಗಟ್ಟಿ ಥರ ಇರುತ್ತಲ್ಲ. ಈಗ ನಾವು ಟೀ ಸೋಸ್ ಆದಮೇಲೆ ಅದನ್ನು ನಾವು ಬಿಸಿಲಲ್ಲಿ ಒಣಗಿಸಿದ್ದಾಗ ಅದು ಗಟ್ಟಿ ಥರ ಇರುತ್ತಲ್ಲ, ಹಂಗಾಗಿ ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ. ನೋಡಿ, ಇದು ರುಬ್ಕೊಂಡಾದಮೇಲೆ ನೀವು ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟನ್ನ ಹಾಕ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟನ್ನ ಬಳಸೋದ್ರಿಂದ ಗಿಡಗಳ ಬೆಳವಣಿಗೆನೂ ಹೆಚ್ಚಾಗುತ್ತೆ, ಮತ್ತು ಅದು ಬೇರು ಚೆನ್ನಾಗಿ ಇಳಿಯೋದಕ್ಕೂ ಸಹ ಸಹಾಯ ಮಾಡುತ್ತೆ. ಅದರಲ್ಲೂ ಚಿಗುರು ಬರೋದಕ್ಕಂತೂ ಒಳ್ಳೆ ಸಹಾಯ ಆಗುತ್ತೆ. ಈಗ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ, ನಾನು ಅದು ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಅದು ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು ಇದನ್ನು ನೀವು 15 ದಿನಕ್ಕೊಮ್ಮೆ ಒಂದೊಂದು ಇಡಿಯಷ್ಟು ಕೊಟ್ಟರು ಸಾಕು. ಮಲ್ಲಿಗೆ ಗಿಡ, ಮಳ್ಳೆ ಗಿಡ ಮತ್ತು ಕಾಕಡ ಗಿಡ, ಈ 3 ಗಿಡಗಳಿಗೂ ಸಹ ನೀವು ಕೊಡ್ಬೋದು ಈ ಗೊಬ್ಬರನ. ನೀವು ಈ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನೋಡಿ, ಅದೆಲ್ಲನೂ ಕಟ್ ಮಾಡ್ಕೋಬೇಕು. ಅದು ತುದಿನಲ್ಲಿ ಹೂವೆಲ್ಲ ಬಿಟ್ಟು ಇರುತ್ತಲ್ಲ, ಅದೆಲ್ಲ ಕಟ್ ಮಾಡಿ ತೆಗೆದು, ಮತ್ತು ಅದರಲ್ಲಿ ಒಣಗಿರೋ ಅಂತಹ ಎಲೆಗಳು, ಒಣಗಿರೋ ಕಡ್ಡಿಗಳು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನೀವು ಗೊಬ್ಬರನ ಕೊಡಬೇಕು. ನೋಡಿ, ಇದಕ್ಕೆ ನಾನು ಒಂದೊಂದು ಹಿಡಿಯಷ್ಟು ಗೊಬ್ಬರ ಕೊಡ್ತಿದ್ದೀನಿ. ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ, ಅಲ್ಲಿ ಬಂದವನು ಮಲ್ಕೋಬೇಕು ನನ್ನ ಪಕ್ಕದಲ್ಲಿ. ಹಂಗಾಗಿ ಅಲ್ಲಿ ಜಾಗ ನೋಡ್ತಾ ಇದ್ದಾನೆ. ಅಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಜಾಗ ಇಲ್ಲ ಅವನಿಗೆ, ಹಂಗಾಗಿ ಆ ಜಾಗ ಹುಡುಕ್ತಿದ್ದಾನೆ. ನೋಡಿ, ಈ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ, ಅದು ಬುಡದಿಂದನೇ ನೋಡಿ ಹೊಸ ಚಿಗುರೆಲ್ಲ ಬಂದಿದೆ. ನಾನು ಆ ಚಿಗುರನ್ನ ಸ್ವಲ್ಪ ಚಿವುಟಿದ್ದೀನಿ. ಆ ಚಿಗುರು ಬಂದಾಗ ನೀವು ಸ್ವಲ್ಪ ಚಿವುಟ್ತು ಅಂದರೆ ಅದರಲ್ಲಿ ಹೆಚ್ಚು ಬ್ರ್ಯಾಂಚ್ ಎಲ್ಲನೂ ಸಹ ಬರುತ್ತೆ. ನೋಡಿ, ಆ ಸೈಡಿಂದ ಬರ್ತಾನೆ, ಈ ಸೈಡಿಂದ ಬರ್ತಾನೆ. ಅವನಿಗಲ್ಲಿ ಸಮಾಧಾನ ಆಗ್ತಾ ಇಲ್ಲ. ನನ್ನ ಹತ್ರ ಬಂದವನು ಮಲ್ಕೊಂಡ್ರೇ ಅವನಿಗೆ ಸಮಾಧಾನ ಆಗೋದು.
ಗೊಬ್ಬರನ ನೀವು ಜಾಸ್ತಿ ಕೊಟ್ಟರು ಏನು ಸಮಸ್ಯೆ ಆಗೋದಿಲ್ಲ, ಯಾಕೆಂದರೆ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ, ಏನೂ ಅಲ್ಲ, ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ಅಂದರೆ ನಾನು ಇದಕ್ಕೆ ಒಂದೊಂದು ಹಿಡಿಯಷ್ಟು ಕೊಡ್ತಾಯಿದ್ದೀನಿ, ಯಾಕೆಂದರೆ ಈ ಗಿಡಗಳೆಲ್ಲ ಸ್ವಲ್ಪ ದೊಡ್ಡದಿರೋ ಕಾರಣ ನಾನು ಒಂದೊಂದು ಹಿಡಿಯಷ್ಟು ಕೊಡ್ತಿದ್ದೀನಿ. ಈ ಕಡಲೆಕಾಯಿ ಹಿಂಡಿನಲ್ಲಿ ಅದು ಎಣ್ಣೆ ಅಂಶ ಇರೋದಿಲ್ಲ, ಯಾಕೆಂದರೆ ಅದು ಎಣ್ಣೆ ತೆಗೆದ ಮೇಲೆ ಬಂದಿರೋ ಅಂತಹ ಹಿಂಡಿ ಅದು. ಒಂದು ವೇಳೆ ನಿಮಗೆ ಈ ಕಡಲೆಕಾಯಿ ಹಿಂಡಿ ಸಿಕ್ಕಿಲ್ಲ ಅನ್ನೋರು ಆ ಕಡಲೆ ಬೀಜ ಇರುತ್ತಲ್ಲ, ಅದನ್ನೇ ನೀವು ರುಬ್ಬಿಟ್ಟು ಅದನ್ನು ಸ್ವಲ್ಪ ಪೇಪರಲ್ಲಿ ಮುದ್ರಿ ಇಟ್ಬಿಟ್ಟು ಆಮೇಲೂ ಸಹ ನೀವು ಗಿಡಗಳಿಗೆ ಬಳಸ್ಬೋದು. ಸಮಾಧಾನ ಆಯ್ತಾ ಇಲ್ಲ ಅಲ್ಲಿರೋಕ್ಕೆ ಅಲ್ಲೇ ನೋಡಿ, ಇಲ್ಲ ನಾನು ಮಲ್ಲಿಗೆ ಗಿಡಕ್ಕೆ ಗೊಬ್ಬರ ಕೊಡ್ತಾ ಇದ್ದೀನಿ. ಇವನು ನೋಡಿ ಹೋಗುವ ಅತ್ತಗೆ, ಇಲ್ಲಿ ಕೆಲಸ ಮಾಡೋಣ ಜಾಗ ಇಲ್ಲ ನೀನು ಕುತ್ಕೊಳಕ್ಕೆ ಜನಪ. ನೋಡಿ ಹೆಂಗೆ ಕೇಳಿಸ್ಕೊಂಡು ನಿಂತವನು ಅವನು. ನೋಡಿ ಇವಾಗಿಲ್ಲ ಜಾಂಡ ಊರ್ತಾನೀಗ, ಹೋಗಲ್ಲ ಅವನಿಲ್ಲೇ ಜಾಂಡ ಊರೋದು. ನಿಮಗೆ ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಮತ್ತು ಎಪ್ಸಮ್ ಸಾಲ್ಟು, NPK, ರೋಸ್ ಮಿಕ್ಸು ಇದೆಲ್ಲ ಸಹ ನಮ್ಮ ಹತ್ರ ಸಿಗುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಈ ಮಲ್ಲಿಗೆ ಗಿಡದಲ್ಲಿ ಇದು 3ನೇ ಸತಿ ಹೂ ಬಿಡೋದಕ್ಕೆ ಅಂತ ನಾನು ತಯಾರಿ ಮಾಡ್ತಾ ಇರೋದು. 2ನೇ ಸತಿ ಹೂ ಬಿಟ್ಟಾಗಲೂ ತುಂಬ ಗೊಂಚಲೆಲ್ಲ ಹೂ ಬಿಟ್ಟಿದೆ. ಇವಾಗಲೂ ಒಂದೊಂದು ಮೊಗ್ಗು ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಇದಕ್ಕೆ ಕೇರ್ ಮಾಡಿದ್ರೆ ಇನ್ನೂ ನಮಗೆ ಹೆಚ್ಚು ಹೂವೆಲ್ಲ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಈ ಗೊಬ್ಬರನ ಕೊಡ್ತಾ ಇದ್ದೀನಿ. ಹೇಳಬೇಕು ಅಂದರೆ ಮಲ್ಲಿಗೆ ಗಿಡದಲ್ಲಿ ಮತ್ತು ಮಳ್ಳೆ ಹೂವಿನ ಗಿಡದಲ್ಲಿ ಹೂವಿನ ಸುರಿಮಳೆ ಅಂತಲೇ ಹೇಳ್ಬೋದು. ಈ ಟೀ ಪೌಡ್ರನ್ನ ನಾವು ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ. ಈ ಕಡಲೆಕಾಯಿ ಹಿಂಡಿ ಗಿಡಗಳಿಗೆ ಒಳ್ಳೆ ಪ್ರೋಟೀನ್ ಅಂಶನ ಒದಗಿಸುತ್ತೆ. ಈ ಸಾಸಿವೆ ಹಿಂಡಿ ಬಳಸೋದ್ರಿಂದನೂ ಗಿಡಗಳಿಗೆ ಒಳ್ಳೆ ಪೋಷಕಾಂಶನೂ ಸಹ ಒದಗಿಸುತ್ತೆ. ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಸಲ್ಫರ್ ಅನ್ನೋ ಅಂಶ ಹೆಚ್ಚಾಗಿರುತ್ತೆ. ಈ ಥರ ಆರ್ಗ್ಯಾನಿಕ್ ಆಗಿರೋಂತಹ ಗೊಬ್ಬರನ ನಾವು ತಯಾರಿಸಿ ಗಿಡಗಳಿಗೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುತ್ತೆ, ಗಿಡದ ಬೆಳವಣಿಗೆಯೂ ಸಹ ಹೆಚ್ಚಾಗುತ್ತೆ. ಮಲ್ಲಿಗೆ ಗಿಡದಲ್ಲಿ ಮತ್ತು ಮಳ್ಳೆ ಗಿಡದಲ್ಲೆಲ್ಲ ಹೂ ಬಿಟ್ಟಾಗ ಅದು ನೋಡೋಕ್ಕೆ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇನ್ನು ನೋಡಿ ಅದು ಮಲ್ಲಿಗೆ ಗಿಡಕ್ಕೆಲ್ಲ ಗೊಬ್ಬರ ಕೊಟ್ಟಿದ್ದಾಯಿತು. ಇನ್ನು ಇದು ಮಳ್ಳೆ ಗಿಡ. ಈ ಮಳ್ಳೆ ಗಿಡನ ನಾನು ಪ್ರೂನ್ ಮಾಡಿದ್ದನ್ನು ಸಹ ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಹಾಕಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಪ್ರೂನಿಂಗ್ ಮಾಡಿದ್ದು ಹಾಕಿಲ್ಲ. ನೋಡಿ ಅದರಲ್ಲಿ ಬೇರೆಲ್ಲ ಎಷ್ಟೊಂದು ತುಂಬ್ಕೊಂಬಿಟ್ಟಿದೆ ಅಂತ. ಈ ಥರ ನಾವು 15 ದಿನಕ್ಕೊಮ್ಮೆ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ. ನೋಡಿ ಇವಾಗ ಅದು ಬೇರೆಲ್ಲನೂ ತೆಗೆದು ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿ ಈ ಗೊಬ್ಬರನ ಕೊಡ್ತಾಯಿದ್ದೀನಿ. ಯಾಕೆ 15 ದಿನಕ್ಕೊಂದ್ಸತಿ ಮತ್ತು ತಿಂಗಳಿಗೊಂದ್ಸತಿ ಮಣ್ಣು ಲೂಸ್ ಮಾಡಬೇಕು ಅಂದರೆ ನೋಡಿ ಈ ಥರ ಎಲ್ಲ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಆ ಮಣ್ಣು ಲೂಸ್ ಮಾಡಬೇಕು. ಯಾಕೆಂದರೆ ಅದು ಬೇರೆಲ್ಲ ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ನಾವು ಹಾಕೋಂತಹ ಗೊಬ್ಬರ ಆಗಲಿ ಲಿಕ್ವಿಡ್ ಆಗಲಿ ಅದಕ್ಕೆ ತಾಕೋದಿಲ್ಲ, ಹಾಗಾಗಿ ಸಮಸ್ಯೆಗಳಾಗುತ್ತೆ. ನೋಡಿ ಇವಾಗ ನಾನು ಅದು ಆ ಬೇರೆಲ್ಲನೂ ಕಟ್ ಮಾಡಿ ತೆಗೆದು ಮಣ್ಣು ಲೂಸ್ ಮಾಡಿದಾಗ ಮೇಲೇ ಇರುತ್ತಲ್ಲ ಬೇರು, ಬರುತ್ತಲ್ಲ ಅದನ್ನು ತೆಗೆದು ಗೊಬ್ಬರನ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ. ಜಾನಿ ನೋಡಿ ಎಲ್ಲಿ ಮನೆಗಿದ್ದಾನೆ ಈ ನೋಡಿ. ಹಾಂ ಬಂಗಾರಿ ಇದು ನೋಡಿ, ನಾನು ಕೆಲಸ ಮಾಡ್ತಿರ್ ಬಂದು ಅಲ್ಲೇ ಮಲ್ಕೋತಾನೆ. ನಾನಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ಬಂದು ನೋಡಿ ಪಾಪ ಅಲ್ಲೇ ಮಲ್ಕೋತಾನೆ. ಹೋಗಪ್ಪ ಅಂದರೆ ಎಷ್ಟು ಹೇಳಿದ್ರೂ ಕೇಳಲ್ಲ. ಅಲ್ಲಿ ಮಣ್ಣಿದ್ರೂ ಸರಿ, ಕಸ ಇದ್ರೂ ಸರಿ, ಅದ್ರ ಮೇಲೇ ಮಲ್ಕೋತಾನೆ. ಮನೆಗೆ ಹೋಗುವ, ಮನೆಗೆ ಹೋಗು. ನೋಡಿ ಅವ್ನು ಹೆಂಗೆ ಕೇಳಿಸ್ಕೊತಾನೆ ಅಂತ. ಮನೆಗೆ ಹೋಗುವ, ಮನೆಗೆ ಹೋಗು ಗುಡ್ವಾ, ಮನೆಗೆ ಹೋಗು ಮಗನೇ. ನಾನು ಜಾನಿಗೆ ಮನೆಗೆ ಹೋಗಪ್ಪ ಅಂತ ಹೇಳ್ತಾ ಇದ್ರೆ ಆ ಕಿವಿನ ಸ್ಟ್ರೈಟ್ ಮಾಡಿಕೊಂಡು ಹೆಂಗೆ ಕೇಳಿಸ್ಕೊತಾನೆ ನೋಡಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನ ಅದಕ್ಕಿನ್ನ ಕೀಳು ಅಂತ ಹೇಳಿದಾರಲ್ಲ, ಅದು 100 ಅಲ್ಲ 200% ನಿಜ ಅನಿಸುತ್ತೆ. ನೋಡಿ ಈ ಮಳ್ಳೆ ಗಿಡ ಅಂತೂ ನಾನು ಇವತ್ತು ಟ್ರಿಮ್ ಮಾಡಿಲ್ಲ, ಯಾಕೆಂದರೆ ಅದರಲ್ಲಿ ಇನ್ನೂ ಮೊಗ್ಗುಗಳೆಲ್ಲ ಹಾಗೆ ಇದೆ. ಅಂದರೆ ಮೊಗ್ಗೆಲ್ಲ ಖಾಲಿಯಾಗಿ ಹೂವೆಲ್ಲ ಖಾಲಿಯಾಗಿರೋ ಅಂತಹ ಗಿಡಗಳು ಮಾತ್ರ ನಾನು ಟ್ರಿಮ್ ಮಾಡಿದ್ದೀನಿ. ಇನ್ನು ಒಂದು ಗಿಡದ ಮಾತ್ರ ಅದರಲ್ಲಿ ಇನ್ನೂ ಹೂ ಖಾಲಿಯಾಗಿಲ್ಲ, ಹಾಗಾಗಿ ಅದು ಹಂಗೆ ಬಿಟ್ಟಿದ್ದೀನಿ. ಅದು ಇನ್ನೊಂದು ವಾರ ಕಳೆದ ಮೇಲೆ ಅದನ್ನು ಸಹ ಹೂವೆಲ್ಲ ಖಾಲಿಯಾಗುತ್ತೆ, ಆಮೇಲೆ ಅದನ್ನು ಟ್ರಿಮ್ ಮಾಡಬೇಕು. ಇವತ್ತು ಮಲ್ಲಿಗೆ ಗಿಡ ಮತ್ತು ಮಳ್ಳೆ ಗಿಡ ಎಲ್ಲ ಗಿಡಗಳಿಗೂ ಸಹ ಗೊಬ್ಬರ ಕೊಟ್ಟಿದ್ದೀನಿ. ಚಿಕ್ಕ ಮಕ್ಕಳನ್ನ ನಾವು ಯಾವ ರೀತಿ ಕೇರ್ ಮಾಡ್ತೀವೋ ಅದೇ ರೀತಿ ಗಿಡಗಳನ್ನೂ ನಾವು ಕೇರ್ ಮಾಡಿದ್ರೆ ಅದರಿಂದ ನಮಗೆ ಹೆಚ್ಚು ಅನುಕೂಲನೂ ಆಗುತ್ತೆ, ಅದರಿಂದ ಖುಷಿನೂ ಸಹ ಸಿಗುತ್ತೆ. ಯಾವ ರೀತಿ ಖುಷಿ ಅಂತ ನೀವು ಕೇಳ್ಬೋದು. ಅದರಲ್ಲಿ ಹೂ ಬಿಡುತ್ತಲ್ಲ ಆವಾಗ ಆಗೋ ಖುಷಿನೇ ಬೇರೆ ಅಲ್ವಾ. ತುಂಬ ಜನ ಹೇಳ್ತೀರಾ ನಿಮ್ಮ ಕೈನಲ್ಲಿ ಏನೋ ಜಾದೂ ಇದೆ, ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸಿದ್ದೀರಾ ಅಂತ ಹೇಳ್ತೀರಾ. ಆ ಥರ ಜಾದೂ ಅಂತ ಏನೂ ಇಲ್ಲ.
ಅಂದರೆ ಹೇಳಬೇಕು ಅಂದರೆ ಒಬ್ಬೊಬ್ಬರು ಕೈಗುಣ ಅಂತಲೂ ಸಹ ಹೇಳ್ತಾರೆ. ನೋಡಿ ಈ ಮಲ್ಲಿಗೆ ಗಿಡದಲ್ಲಿ ಒಂದು ಶಂಖ ಹೂವಿನ ಗಿಡನೂ ಹುಟ್ಟಿದೆ ನೋಡಿ. ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ನನಗೆ, ಅದು ಬ್ಲೂ ಕಲರೇ ಇರ್ಬೋದೇನೋ ಅನಿಸುತ್ತೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಹಾಗಾಗಿ ನಾನು ಅದನ್ನು ಹಂಗೆ ಬಿಟ್ಟು ಅದೇನು ಡಿಸ್ಟರ್ಬ್ ಮಾಡಲ್ಲ. ಇನ್ನು ಬೇರೆ ಅದು ಮಣ್ಣೆಲ್ಲ ಸುತ್ತಲೂ ಲೂಸ್ ಮಾಡಿ ಇದಕ್ಕೂ ಸಹ ಗೊಬ್ಬರ ಕೊಡ್ತಿದ್ದೀನಿ. ನನ್ನ ಗಾರ್ಡನಲ್ಲಿ ಮಲ್ಲಿಗೆ ಇದೆ, ಮತ್ತು ಮಳ್ಳೆ ಗಿಡ ಇದೆ, ಮತ್ತು 7 ಸುತ್ತಿನ ಮಲ್ಲಿಗೆ ಇದೆ, ಮತ್ತು ಸೂಜ್ ಮಲ್ಲಿಗೆ, ಇಷ್ಟು ಗಿಡಗಳು ಸಹ ಇದೆ. ಕೆಲವೊಂದು ಗಿಡಗಳನ್ನ ನಾನು ಕಟಿಂಗಿಂದನೂ ಸಹ ಬೆಳೆಸಿದ್ದೀನಿ. ಅಂದರೆ ನಾವು ಇವಾಗ ಅದು ಮಲ್ಲಿಗೆ ಗಿಡ ಆಗಲಿ ಮಳ್ಳೆ ಗಿಡ ಆಗಲಿ ಟ್ರಿಮ್ ಮಾಡ್ತೀವಲ್ಲ, ಆ ಟ್ರಿಮ್ ಮಾಡಿದ್ಮೇಲೆ ಸುಮ್ಮನೆ ಅದು ಯಾಕೆ ಬಿಸಾಕಬೇಕು ಅಂತ ನಾನು ಕಟಿಂಗ್ ಇಟ್ಟಿರ್ತೀನಿ. ಆ ಕಟಿಂಗಿಂದನೂ ಸಹ ನಾನು ಸುಮಾರು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ 15 ದಿನ ಗ್ಯಾಪ್ ಕೊಟ್ಟೇ ಗೊಬ್ಬರ ಕೊಡಬೇಕು. ಮತ್ತು ಹಿಂದಿಂದನೇ ನೀವು ಗೊಬ್ಬರ ಕೊಡ್ತಾ ಹೋದರೆ ಏನಾಗುತ್ತೆ ಅಂದರೆ ಗಿಡ ಸುಟ್ಟೋಗೋ ಚಾನ್ಸು ಇರುತ್ತೆ. ಹಾಗಾಗಿ ನೀವು 15 ದಿನ 20 ದಿನ ಗ್ಯಾಪ್ ಕೊಟ್ಟೇ ಗೊಬ್ಬರ ಕೊಡಬೇಕು. ಇಲ್ಲಿ ಕೆಲಸ ಮಾಡೋಣ ಜನವ, ಕೆಲಸ ಮಾಡೋಣ, ಹೋಗಪ್ಪ ಓಲಿ ಹೋಗು ಬೇಗ, ಕತ್ಲೆ ಆಗೋಯ್ತು, ಸಾಯಂಕಾಲ ಮಾಡ್ಬಿಡ್ತು. ಬೇಗ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೊಟ್ಟೋಗೋಣ. ಮನೆಗೆ ಬೇಗ ಕೆಲಸ ಮುಗಿಸ್ತು. ಜಾನಿ ಕಿವಿಗಳನ್ನ ನೋಡಿ ಅವನು ಹೆಂಗೆ ಸ್ಟ್ರೈಟ್ ಮಾಡ್ಕೊಂಡು ಕೇಳಿಸ್ಕೊತಿರ್ತಾನೆ ಅಂತ. ಕೆಲವೊಂದೊಂದು ಸರಿ ನನಗೆ ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಕಟ್ಟೋಕ್ಕೆ ಟೈಮ್ ಇರೋದಿಲ್ಲ. ಅಷ್ಟೊಂದು ಹೂಗಳೆಲ್ಲ ಸಿಗ್ತಿರುತ್ತೆ ನನಗೆ. ಡೈಲಿ 2 ಮೊಳ 3 ಮೊಳ ಇಷ್ಟು ಹೂವು ಸಿಗುತ್ತೆ. ಕೆಲವೊಂದೊಂದು ಸರಿ ಕಟ್ಟೋಕ್ಕೆ ಟೈಮ್ ಇಲ್ದಿದ್ದಾಗ ಹೂವೆಲ್ಲ ಒಣಗೆ ಹೋಗಿರುತ್ತೆ. ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿರ್ತೀನಿ, ಒಣಗೆ ಹೋಗಿರುತ್ತೆ. ಇದು 3ನೇ ಸತಿ ಹೂ ಬಿಡೋದಕ್ಕೆ ನಾನು ರೆಡಿ ಮಾಡ್ತಾ ಇರೋದು. 2ನೇ ಸತಿ ಹೂ ಬಿಟ್ಟು ಮುಗ್ದಿದೆ. ಈಗ 3ನೇ ಸತಿ ರೆಡಿ ಆಗ್ತಾ ಇರೋದು. ನೋಡಿ ಭೃಂಗರಾಜ ಎಲ್ಲ ಎಷ್ಟೊಂದು ಉಟ್ಕೊಂಡಿದೆ ಅದರಲ್ಲಿ. ಭೃಂಗರಾಜನೂ ಕೇಳ್ತಾ ಇದ್ರಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ಭೃಂಗರಾಜನೂ ಇದೆ. ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಅದಕ್ಕೆ ಕಾಲಕ್ಕೆ ನಾವು ಟ್ರಿಮ್ ಮಾಡಿ ಮತ್ತು ಗೊಬ್ಬರ ಎಲ್ಲ ಕೊಡ್ತಾ ಇತ್ತು ಅಂದರೆ ಚೆನ್ನಾಗಿ ಬರುತ್ತೆ ಗಿಡಗಳು. ಕೆಲವ್ರು ಹೇಳ್ತೀರಾ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಗಿಡಗಳು ಹೂ ಬರೋದಿಲ್ಲ, ಅದರಲ್ಲಿ ಮೊಗ್ಗಿರೋದಿಲ್ಲ ಅಂತ ಹೇಳ್ತೀರಾ. ಈ ಥರ ಎಲ್ಲ ಗೊಬ್ಬರಗಳನ್ನ ಕೊಡಿ, ಚೆನ್ನಾಗಿ ಬರುತ್ತೆ. ನನ್ನ ಹತ್ರ 4 ವೆರೈಟಿ ಮಲ್ಲಿಗೆ ಗಿಡ ಇದೆ. ಇವತ್ತು ಆ ಎಲ್ಲ ವೆರೈಟಿ ಮಲ್ಲಿಗೆ ಗಿಡಗಳಿಗೂ ಸಹ ನಾನು ಈ ಗೊಬ್ಬರನ ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಅದರಲ್ಲಿ ಒಣಗೋಗಿರೋ ಕಡ್ಡಿ ಎಲೆಗಳು ಎಲ್ಲನೂ ಕಟ್ ಮಾಡಿ ತೆಗೆದಿಡಬೇಕು. ಇವಕ್ಕೆಲ್ಲ ಮೊದಲೇ ಗೊಬ್ಬರ ಕೊಡಬೇಕಾಗಿತ್ತು. ನನಗೆ ಸಮಯ ಇಲ್ಲದೆ ಇದ್ದ ಕಾರಣ ನಾನು ಇವಾಗ ಗೊಬ್ಬರನ ಕೊಡ್ತಾ ಇದ್ದೀನಿ. ಅದರಲ್ಲಿ ಬೇರುಗಳೆಲ್ಲ ಎಷ್ಟೊಂದು ಮೇಲ್ಗಡೆ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಈ ಥರ ಮಣ್ಣೆಲ್ಲ ಲೂಸ್ ಮಾಡಿ ಆ ಥರ ಬೇರು ಮೇಲೆ ಬಂದಿರೋದನ್ನೆಲ್ಲ ತೆಗೆದಾಕಬೇಕು. ಇಲ್ಲಾಂದರೆ ಅದು ಬೇರೆಲ್ಲ ಫುಲ್ಲು ಸುತ್ಕೊಂಡ್ಬಿಡುತ್ತೆ. ಅದು ಗಿಡ ಬೆಳೆಯೋದಕ್ಕೂ ಸಹ ಅವಕಾಶ ಆಗೋದಿಲ್ಲ. ನೋಡಿ ಮಲ್ಲಿಗೆ ಗಿಡನೇ ನಾನು ಒಂದು ಲೈನಲ್ಲಿ ಇಟ್ಟಿದ್ದೀನಿ. ಈ ಥರ ಒಂದೇ ಕಡೆ ಇಟ್ಟರೆ ಹೂ ಬಿಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.